ಇದ್ದೊಬ್ಬ ಗೆಳೆಯಾನು ಹೊಂಟೋದ ಲೈಫಿಂದ ಡುಮ್ 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 ಕುಟಕ ಅನ್ನೋ ಥರ ಆಗಿರುತ್ತೆ ವಿನಯ್ ಅವರ ರಿಯಾಕ್ಷನ್ನು. ಪಾಪ ಅವ್ರ ಗ್ರೂಪಲ್ಲಿ ಯಾರ್ಯಾರು ಇದ್ರು, ಯಾರ್ಯಾರ ಜೊತೆ ಕೂತ್ಕೊಂಡು ಪಾನ್ ಹೊಡಿಬೇಕು ನೋಡು, ಚೆಸ್ಸು, ಗೇಮ್ ಪ್ಲೇ, ಇದನ್ನು ನೋಡಿಬೇಕು ಅದನ್ನು ನೋಡಿಬೇಕು ಅಂತ ಯಾರ್ಯಾರ ಜೊತೆ ಎಲ್ಲರನ್ನೂ ಕೂರಿಸ್ಕೊಂಡು ಹಾಕ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ರು ವಿನಯ್ ಅವರು. ಎಲ್ಲರನ್ನೂ ನೀಟಾಗಿ ಮನೆಗೆ ಕಳಿಸಿದ್ರು. ಮೊದಲು ಅವ್ನು ನೋಡಿಬೇಕು ಇವ್ನು ನೋಡಿಬೇಕು ಅಂದ್ಬಿಟ್ಟು ಇವರೇ ಎಗ್ರೋದ್ರು ಆಯಿತಾ, ಒಬ್ಬೊಬ್ಬರಾಗಿ. ಕೊನೆಗೆ ಜೊತೆಗಿದ್ದಿದ್ದು ಒಂದು ವಿಕೆಟು, ಅದು ಬಂದ್ಬಿಟ್ಟು ನಮ್ರತ ಅವರು. ಇವಾಗ ಅವರು ಹೊರಟೋದ್ರು. ಏಕಾಂಗಿ ಯಾನದಲ್ಲಿ ಅನ್ನೋ ಥರ ಆಗೋಗಿರುತ್ತೆ ಇವಾಗ ವಿನಯ್ ಅವ್ರ ಕತೆ. ಸೊ ಅವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಿನಯ್ ಅವ್ರಿಗೆ ಲಾಸ್ಟಲ್ಲಿ ಕಣ್ಣಲ್ಲಿ ನೀರು ತುಂಬ್ಕೊಂಡಿತ್ತು, ಅಳು ಬರ್ತಾಯಿತ್ತು ಆಯಿತಾ. ನಮ್ಮವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಗೊತ್ತಾದಾಗ ಆ ಅಳು ಬರ್ತಾ ಇರೋದು ನಮ್ರತ ಅವ್ರು ಎಲಿಮಿನೇಟ್ ಆಗಿ ಹೋಯ್ತವ್ರೆ ಅಂತಲ್ಲ, ಇದ್ದವ್ರೆಲ್ಲ ಹೊರಟೋದ್ರಲ್ಲ ಗುರು, ನನ್ನ ಗ್ರೂಪಲ್ಲಿ ಎಲ್ಲರೂ ಇಲ್ದಂಗೆ ಕಳಿಸ್ಕೊಟ್ಬಿಟ್ನಲ್ಲ, ಎಲ್ಲರೂ ಹೊರಟೋದ್ರಲ್ಲ ಅನ್ನೋ ದುಃಖದಲ್ಲಿ ಅಳ್ತವ್ರು. ಅದು ಸುದೀಪ್ ಸರ್ ಬೇರೆ ಮುಂಚೆನೇ ಹೇಳ್ಬಿಟ್ರು, ವಿನಯ್ ಅವ್ರೆ ಏನು ನಿಮ್ಮ ಜೊತೆಗಿದ್ದವ್ರೆಲ್ಲ ಹೊರಟೋದ್ರು, ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಇದ್ರ ಬಗ್ಗೆ ಅಂತ. ಅದೆಲ್ಲ ಆದಮೇಲೆ ನಮ್ರತ ಅವರು ಹೋಗ್ತವ್ರೆ ಅಂತ ಗೊತ್ತಾದಾಗ ಅದು ಸ್ವಲ್ಪ ತಡ್ಕೊಳಕ್ಕಾಗಿಲ್ಲ ಅವ್ರ ಕೈಲಿ. ಸೊ ಆ ದುಃಖದಲ್ಲಿ ಒಂದು ಡ್ರಾಪ್ ಕಣ್ಣೀರು ಕಣ್ಣಲ್ಲಿ ಕಾಣಿಸ್ಕೊಂತು, ಕಂಟ್ರೋಲ್ ಮಾಡಿದ್ರು. ಇಟ್ಸ್ ಓಕೆ, ಆಗುತ್ತೆ, ಎಲ್ಲರೂ ಸಿಗ್ತಾರೆ ಫಿನಾಲೆಗೆ. ಮೋಸ್ಟ್ಲಿ ರಕ್ಷಕ್ ಒಬ್ಬಂಗೆ ಬಿಟ್ಟು ಇನ್ನೆಲ್ಲರನ್ನೂ ಕರೆಸ್ತಾರೆ ಅನ್ಸುತ್ತೆ. ಅಲ್ಲ, ರಕ್ಷಕಿಗೆ ಆ್ಯಕ್ಚುಲಿ ಓದ್ವಿ ಈ ವೀಕು ಮೊನ್ನೆ ಸುದೀಪ್ ಸರು ಚೆನ್ನಾಗಿ ಬುದ್ಧಿ ಹೇಳೋರೆ, ನಿಮ್ಮ ತಂದೆಯವರು ಪಡ್ಕೊಂಡಿರೋ ಅಂತಹ ಒಂದು ಇದನ್ನು ಗೌರವನ ಹಾಳು ಮಾಡಬೇಡಿ ನೀವು ಅಂತ. ಮತ್ತೆ ನೆನ್ನೆ ಒಂದು ಇಂಟರ್ವ್ಯೂ ಕೊಟ್ಟವ್ರೆ. ಆ ಇಂಟರ್ವ್ಯೂಲಿ ಹೇಳಿದ್ದೆಲ್ಲ ತಗೊಳಕ್ಕಾಗಲ್ಲ, ಅವರು ಹೇಳಿದ್ನೆಲ್ಲ ನಾನು ತಗೊಳಕ್ಕಾಗಲ್ಲ ಅಂತೆ. ಹೆಂಗೆ ಅಂದರೆ ಆ್ಯಕ್ಚುಲಿ ರಕ್ಷಕ್ ಅವರೇ ನಿಮ್ಗೊಂದು ಮಾತು ಹೇಳ್ತೀನಿ, ದಯವಿಟ್ಟು ಇಂಟರ್ವ್ಯೂನೇ ಕೊಡೋಕೆ ಹೋಗ್ಬಿಡಿ. 1-2 ತಿಂಗಳು ಸುಮ್ಮನೆ ಇದ್ಬಿಡಿಯತ್ತೆ ಮನೇಲಿ ಕೂತ್ಕೊಂಬಿಡಿ. ನಿಮ್ಮ ಫ್ಯೂಚರ್ಗೆ ತುಂಬ ಒಳ್ಳೆಯದು ಅನಿಸುತ್ತೆ. ವೇಸ್ಟು ನಿಮ್ಗೆ ಹೇಳೋದು, ವೇಸ್ಟು ನಿಮಗೆ. ಆ್ಯಕ್ಚುಲಿ ಬುದ್ಧಿ ಇರೋರಿಗೆ, ಅರ್ಥ ಮಾಡ್ಕೊಳ್ಳೋರ್ಗಾದ್ರೆ ಹೇಳ್ಬೋದು, ಏನೂ ಇಲ್ದಿರೋರಿಗೆ, ತಲೆಯಲ್ಲಿ ಸಾಮಾನು ಇಲ್ದಿರೋರಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಎಪಿಸೋಡಲ್ಲಿ ಬಿಗ್ ಬಾಸ್ ಟ್ರೋಫಿ ಕೂಡ ರಿವೀಲ್ ಮಾಡ್ತಾರೆ. ಟ್ರೋಫಿ ಮಾತ್ರ ಬ್ಯೂಟಿಫುಲ್ ಆಗಿದೆ. ಸೊ ಯಾರ ಕೈ ಸೇರುತ್ತೆ ಅಲ್ಲಿ ಅದು ಆ ಟ್ರೋಫಿ ಅನ್ನೋದೇ ಇವಾಗ ಯಕ್ಷ ಪ್ರಶ್ನೆ ಆಗಿರುತ್ತೆ. ಯಾಕಂದರೆ ಎಲ್ಲರಿಗೂ ಒಂದೊಂದು ಒಪಿನಿಯನ್ ಇದೆ, ಎಲ್ಲರಿಗೂ ವೋಟ್ಸು ಒಂಥರ ಈಕ್ವಲ್ ಆಗಿ ಬರ್ತದೆ, ಎಲ್ಲರಿಗೂ ತುಂಬಾ ಸಪೋರ್ಟ್ ಇದೆ. ಯಾರಿಗೆ ಬರುತ್ತೆ ಅನ್ನೋ ಥರ ಆಗೋಗಿದೆ. ಹಾಗೆ ಮಿಡ್ ವೀಕ್ ಎಲಿಮಿನೇಷನ್ ಬೇರೆ ಇದೆ. ಮಿಡ್ ವೀಕಲ್ಲಿ ಯಾರು ಹೋಗ್ಬೋದು ಅಂತ ಹೇಳ್ಬಿಟ್ಟು ನಮಗೂ ಒಂದು ಐಡಿಯಾ ಸಿಗ್ತಲ್ಲ ಆಯಿತಾ. ಯಾರು ಹೋಗ್ಬೋದು, ಯಾರು ಹೋಗ್ತಾರೆ ಅನ್ನೋದು ಕೂಡ ಗೆಸ್ ಮಾಡೋದು ತುಂಬ ಕಷ್ಟನೇ ಇದೆ. ಸೊ ನೋಡುವ ಯಾರು ಹೋಗ್ತಾರೆ ಅಂತ. ಸೊ ಇಷ್ಟ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.